ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಏನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇಲ್ಲಿ ತುಂಬ ಚೆನ್ನಾಗಿದೆ ಇವತ್ತು, ಏಕೆಂದರೆ ಅಜಿತ್ ಬೇರೆ ಸಂಗೀತಮ್ಮ ಹುಷಾರಾಗಲಿ ಅಂತೇಳಿ ಭಿಕ್ಷೆ ಬೇಡಕ್ಕೆ ಅಂತ ಹೋಗಿರ್ತಾನೆ. ಸೊ ನೋಡೋಣ ಇವರು ವ್ರತ ಕಂಪ್ಲೀಟ್ ಆಗುತ್ತಾ, ಅದಕ್ಕೇನಾದ್ರು ಭೂಮಿ ಸಹಾಯ ಮಾಡ್ತಾಳಾ, ಏನಾಗುತ್ತೆ ಏನು ಕತೆ ಅಂತೇಳಿ ಕೊನೆವರೆಗೂ ವಿಡಿಯೋನ ನೋಡಿ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇನ್ನು ಇಲ್ಲಿ ಅಜಿತ್ ಒಂದೇ ಸಮ ಭಿಕ್ಷೆ ಬೇಡ್ತಾ ಇರ್ತಾನೆ. ಅದನ್ನು ಭೂಮಿ ನೋಡಿಬಿಡ್ತಾಳೆ. ಭೂಮಿ ನೋಡಿಬಿಟ್ಟು ತುಂಬಾ ನೋವು ತಿಂತಾಳೆ. ಅವಳಿಗೆ ನೋವು ಸಂಕಟ ಎಲ್ಲ ಒಂದೊಂದಾಗೆ ಬಂದ್ಬಿಡುತ್ತೆ. ಏಕೆಂದರೆ ಪ್ರೀತಿ ಮಾಡಿರೋ ಹುಡುಗ ಈ ರೀತಿ ಭಿಕ್ಷೆ ಬೇಡ್ತಿದ್ರೆ, ಪ್ರೀತಿ ಮಾಡಿರೋ ಹುಡುಗ ಅನ್ನೋದಕ್ಕಿಂತ ಗಂಡ ಅವನು ತುಂಬ ನೊಂದ್ಕೊಂಡು ನಿಂತ್ಕೊತಾಳೆ. ಮನೆಯವರಂತೂ ಅವನು ಭಿಕ್ಷೆ ಬೇಡಿ ಅಮ್ಮ ಅಂತ ಬೇಡ್ಕೋತಾ ಇರೋದು ನೋಡಿ ತುಂಬ ಫೀಲಾಗಿ ಅಳ್ತಾ ಇರ್ತಾರೆ. ಎಲ್ಲರೂ ಕೂಡ ಒಂದು ಕಡೆಯಿಂದ ಫ್ಯಾಮಿಲಿ ಎಲ್ಲರೂ ಕೂಡ ಅಳ್ತಾ ಇರ್ತಾರೆ. ಇನ್ನು ಅದನ್ನು ನೋಡಿ ಭೂಮಿ ಏನಾದರೂ ಒಂದು ಐಡಿಯಾ ಮಾಡಲೇಬೇಕಲ್ವ ಈ ಟೈಮಲ್ಲಿ. ಇನ್ನು ಕಣ್ಣಾರ ನೋಡಿಬಿಟ್ಟಿದ್ದಾಳೆ. ಅವಳು ಕೂಡ ಅರ್ಚನೆ ಮಾಡ್ಸೋಕ್ಕೆ ಅಂತಲೇ ಬಂದಿದ್ಲು ಸಂಗೀತಮ್ಮನಿಗೆ. ಸೊ ಹಾಗಾಗಿ ಶಾರದಮ್ಮ ಕೂಡ ತುಂಬ ನೊಂದ್ಕೊಳ್ತಾ ಇರ್ತಾರೆ. ಇನ್ನು ಯಾರೋ ಒಬ್ರು ಬಂದ್ಬಿಟ್ಟು ಇಲ್ಲಿ, ಏನಪ್ಪ ಇಷ್ಟು ಚೆನ್ನಾಗಿ ಬಿಳೆ ಬಟ್ಟೆ ಹಾಕ್ಕೊಂಡು ಇಷ್ಟು ಚೆನ್ನಾಗಿ ದುಡ್ಡಿರೋ ಥರ ಇದೆಯಾ, ನಿನ್ಗೇನು ಕೈ ಕಾಲು ಏನು ಮುರಿದೋಗಿದೆಯಾ, ಏನಾಗಿದೆ, ಈ ರೀತಿ ಭಿಕ್ಷೆ ಬೇಡಕ್ಕೆ ಕೂತಿದೆಯಲ್ಲ, ನಿನ್ಗೇನು ಮಾಡ್ಕೊಂಡು ತಿನ್ನೋಕ್ಕಾಗಲ್ವಾ, ಹಾಗೆ ಹೀಗೆ ಅಂತೇಳಿ ಒಬ್ರು ಯಾರೋ ಬೈದ್ಬಿಡ್ತಾರೆ ಪಾಪ ಅಜಿತನ್ನ. ಬೈಸ್ಕೊಂಡು ಅವನು ಸುಮ್ಮನೆ ತಲೆ ಬಗ್ಸ್ಕೊಂಡು ಕೂತ್ಕೋತಾನೆ. ಸೊ ಇನ್ನೇನು ಇವಳಂತೂ ನಗ್ತಾ ಇರ್ತಾಳೆ ಅಶ್ವಿನಿ. ಅವಳಿಗೆ ನಗು ಎಲ್ಲಿಂದ ಬರ್ತದೋ ಏನೋ ಗೊತ್ತಿಲ್ಲ, ಅವಳೇ ಅಲ್ವ ಇದನ್ನೆಲ್ಲ ಮಾಡಿರೋದು. ಸೊ ಹಾಗಾಗಿ ಎಷ್ಟೇ ಬೈದರೂ ಕೂಡ ಅಜಿತು ಭಿಕ್ಷೆ ಬೇಡಿ ಅಂತ ಕೇಳ್ತಲೇ ಇರ್ತಾನೆ. ಅಜ್ಜಿಗೆ ಇವತ್ತೆಂಥ ಪರಿಸ್ಥಿತಿ ಬಂದ್ಬಿಡ್ತು, ನನ್ನ ಮೊಮ್ಮಗನಿಗೆ ಇದನ್ನೆಲ್ಲ ನೋಡೋಕ್ಕೆ ನಾನು ಬದುಕಿದ್ದೀನ ಅಂತೇಳಿ ಅವರು ನೊಂದ್ಕೊಳ್ತಾ ಇರ್ತಾರೆ. ಇನ್ನು ಭೂಮಿ ಅಂತ ಈ ಟೈಮಲ್ಲಿ ಸುಮ್ಮನಿರೋಕ್ಕೆ ಸಾಧ್ಯನೇ ಇಲ್ಲ. ಅವಳು ಏನು ಮಾಡಿಬಿಡ್ತಾಳಂದರೆ, ಅವಳು ದುಪ್ಪಟ ಇರುತ್ತಲ್ವ ಅದನ್ನು ಕಟ್ಕೊಬಿಡ್ತಾಳೆ, ಕಣ್ಣಿಗೆ ಕಾಣಿಸ್ದಂಗೆ ಹೋಗಿ ನಾನೇ ಭಿಕ್ಷೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಇಲ್ಲಿ ವಿಡಿಯೋ ಮಾಡ್ಕೋತಾ ಇರ್ತಾಳೆ. ಯಾರು ದೇವಿಯೇನೆ ಅಂದರೆ ಅವಳು ಬಟ್ಟೆ ಕಟ್ಕೊಳ್ಳೋದಲ್ಲ, ಇವನು ಭಿಕ್ಷೆ ಬಿಡೋದನ್ನ ವಿಡಿಯೋ ಮಾಡ್ಕೋತಾ ಇರ್ತಾಳೆ. ಇನ್ನೇನು ಬ್ಯಾಗಲ್ಲಿ ಪಲ್ಲವಿ ಅಕ್ಕನ ಬ್ಯಾಗಲ್ಲಿ ತೊಗೊಂಡು ಅಮೌಂಟ್ನ ತೊಗೊತಾಳೆ. ಎಲ್ಲಿಗೆ ಹೋಗ್ತಿದ್ದೆ ಭೂಮಿ ಅಂದಾಗ ಅವಳು ಏನೂ ಮಾತಾಡೋದಿಲ್ಲ. ಬಂದ್ಬಿಟ್ಟು ಸೀದಾ ಅಜಿತ್ ಹತ್ರ ದುಡ್ಡನ್ನ ಹಾಕ್ತಾಳೆ. ಅಂದರೆ 1,500 ಅಮೌಂಟ್ ಇರುತ್ತೆ, ಅದರಲ್ಲಿ ಪ್ರಸಾದಕ್ಕೆ ಎಷ್ಟು ಬೇಕೋ ಅಷ್ಟು ಅಮೌಂಟ್ನ ಹಾಕ್ಬಿಡ್ತಾಳೆ. ಇನ್ನು ಹಾಕಿದ ತಕ್ಷಣವೇ ಅವಳು ಅಲ್ಲೇ ನಿಂತ್ಕೊಂಡು ಕಣ್ಣೀರನ್ನ ಹಾಕಿ ನಿಂತ್ಕೊಳ್ಳಲ್ಲ, ಕೂತ್ಕೊಂಡೆ ಅವನ ಮುಂದೆ ಕಣ್ಣೀರು ಹಾಕ್ಬಿಡ್ತಾಳೆ. ಎಲ್ಲೋ ಒಂದು ಕಡೆ ಅಜಿತನಿಗೆ ಭೂಮಿನೇ ಬಂದ್ಲು ಅನ್ನೋ ಫೀಲ್ ಆಗುತ್ತಲ್ಲ, ಅದೇ ಆಗುತ್ತೆ. ಸೊ ನೋಡಿಕೊಂಡು ಕಣ್ಣೀರು ಹಾಕಿ ಅಲ್ಲಿಂದ ಎದ್ದು ಹೊರಡ್ತಾಳವಳು. ಇನ್ನು ಹೊರಡ ತಕ್ಷಣ ಅಮೌಂಟ್ನ ಇನ್ನು ಮನೆಯವರೆಲ್ಲ ಬಂದ್ಬಿಟ್ಟು, ಅಜಿತ ಇನ್ನೇನು ನಿನಗೆ ಇದೆಲ್ಲ ಸಾಕು ಕಣೋ, ಇಷ್ಟ ಆದರೆ ಪ್ರಸಾದಕ್ಕೆ ಬೇಜಾರಾಗುತ್ತೆ, ಎದ್ಬಿಡು ಅಂತೇಳಿ ಬಂದು ಕೇಳ್ತಾರೆ. ಇನ್ನು ಕೇಳಿದ ತಕ್ಷಣವೇ ಅಜಿತ್ಗೆ ಏನು ಅನಿಸ್ಬಿಡುತ್ತೆ ಅಂತಂದರೆ, ಈ ದುಡ್ಡು ಯಾರು ಹಾಕೋಗಿದ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ಈ ಅಮೌಂಟ್ ನನಗೆ ಬೇಡ ಅಂತೇಳಿ ಪಕ್ಕದಲ್ಲಿರ್ತಾರಲ್ವ ಭಿಕ್ಷುಕರು ಅವ್ರಿಗೆ ಕೊಟ್ಬಿಡ್ತಾರೆ. ಅಜಿತು ಯಾರೋ ಬಂದಿದ್ರು ಅಂತ ಎಲ್ಲರನ್ನೂ ಕೇಳ್ದಾಗ ಕೂಡ ಅಲ್ಲಿ ಹೇಳೋದಿಲ್ಲ ಅಜಿತು, ಅಂದರೆ ಭೂಮಿನೇ ಹಾಕೋಗಿರೋದು ಅಂತ ಹೇಳ್ಬಿಟ್ಟು. ಸೊ ಶ್ರವಣ್ ಬಂದ್ಬಿಟ್ಟು ಯಾಕೋ ಯಾರು ಬಂದಿದ್ರು ಅಂತ ಬಂದು ಕೇಳ್ತಲೇ ಇರ್ತಾನೆ. ಆದರೆ ಯಾರಂತ ಗೊತ್ತು ಮಮ್ಮ ನನಗೆ, ಆದರೆ ಈ ದುಡ್ಡು ನನಗೆ ಬೇಡ ಅಂತ ಹೇಳ್ಬಿಟ್ಟು ಅಂದಾಗ ಅವಾಗ ಎಲ್ಲರಿಗೂ ಡೌಟ್ ಬರುತ್ತೆ, ಭೂಮಿ ಏನಾದರೂ ಬಂದಿದ್ಲ ಅಂತೇಳಿ. ಸೊ ಆದರೂ ಕೂಡ ಅಲ್ಲೆಲ್ಲ ಹುಡುಕ್ತಾ ಇರ್ತಾರೆ, ಎಲ್ಲೂ ಸಿಕ್ಕೋದಿಲ್ಲ. ಯಾಕೋ ಪ್ರಸಾದಕ್ಕೆ ಬೇಕಾಗಿರೋ ದುಡ್ಡೆಲ್ಲ ಬಂದಿತ್ತಲ್ವ, ಮತ್ತೆ ಯಾಕೆ ಪಕ್ಕದಲ್ಲೇ ಹಾಕ್ತೇನೆ ಅಂತ ಮತ್ತೆ ಶ್ರವಣ್ ಕೇಳ್ತಾನೆ. ಇಲ್ಲ, ಈ ದುಡ್ಡು ನನಗೆ ಬೇಡ, ಯಾವ ರೀತಿ ಭಿಕ್ಷುಕರಿಗೆಲ್ಲ ಅಮೌಂಟ್ ಹಾಕ್ತಾರೋ ಅದೇ ರೀತಿ ನನಗೆ ಅಮೌಂಟ್ ಬೇಕು, ಅಮ್ಮನ ಒಂದು ವ್ರತ ಕಂಪ್ಲೀಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಜಿತ್ತು. ಸೊ ಅಜ್ಜಿ ಅಂತೂ ಯಾರು ಬಂದಿದ್ರಪ್ಪ ಇಲ್ಲಿಗೆ ಅಂತ ಅಂದಾಗ, ಗೊತ್ತಿಲ್ಲಮ್ಮ ಅವ್ನು ಹೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದನ್ನು ಭೂಮಿ ನೋಡ್ತಾಳೆ, ಆ ದುಡ್ಡನ್ನ ತೊಗೊಂಡಿದ್ದೆಲ್ಲ ನೋಡಿ ತುಂಬ ಬೇಜಾರಾಗುತ್ತೆ. ಅಕ್ಕ ಈ ಸಂಕಟನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲಕ್ಕ ಅಂತ ಹೇಳ್ಬಿಟ್ಟು ಲಕ್ಷ್ಮಕ್ಕನ ಹತ್ರ ಹೇಳ್ತಾರೆ. ಆಗ ಲಕ್ಷ್ಮಕ್ಕ ಇದ್ಕೊಂಡು, ಏನು ಭೂಮಿ ಅವ್ರು ಅಷ್ಟೊಂದು ದುಡ್ಡಿರೋ ಅಂಥವ್ರು ಅಮ್ಮನಿಗೋಸ್ಕರ ಇಷ್ಟೊಂದೆಲ್ಲ ಕಠಿಣ ವ್ರತ ಮಾಡ್ತಾ ಇದ್ದಾರಂತ ಲಕ್ಷ್ಮಕ್ಕ ಹೇಳ್ತಾರೆ. ಹಾಗೇನಕ್ಕ ಅವರು ಏನು ಗೊತ್ತಾ, ಪ್ರೀತಿ ಮಾಡಿದ್ರೆ ಅತಿಯಾಗಿ ಪ್ರೀತಿ ಮಾಡಿಬಿಡ್ತಾರೆ, ದ್ವೇಷ ಮಾಡಿದ್ರೆ ಅತಿಯಾಗಿ ದ್ವೇಷ ಮಾಡ್ತಾರೆ. ಅವ್ರು ಹಾಗೇನೆ ಅವ್ರ ಅಮ್ಮನಿಗೋಸ್ಕರ ಏನು ಬೇಕಾದ್ರೂ ಮಾಡೋದಲ್ಲ, ನಂಬಿರೋರ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಲಕ್ಷ್ಮಕ್ಕ. ನಮ್ಮ ಸಾಹೇಬರು ಏನು ಕೇಳಿ ನಾನು ಅಷ್ಟೊಂದೆಲ್ಲ ಒದ್ದಾಡ್ತಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಮತ್ತು ಫೋನ್ ತೊಗೊಂಡು ಗುರುಗಳಿಗೆ ಫೋನ್ ಮಾಡ್ತಾಳೆ. ಗುರುಗಳೇ ಈ ರೀತಿ ನಮ್ಮ ಸಾಹೇಬರು ವ್ರತ ಮಾಡ್ತಿದ್ದಾರೆ ದೇವಸ್ಥಾನದಲ್ಲಿ, ಆ ವ್ರತದಲ್ಲಿ ನಾನೇನಾದರೂ ಪಾಲಾಗಿ ನಾನು ಮಾಡ್ಬೋದಾ ಈ ವ್ರತನ ಅಂತ ಕೇಳ್ತಾಳೆ. ಇಲ್ಲಮ್ಮ, ಮನೆ ಮಗನೇ ಹಿರಿ ಮಗನೇ ಮಾಡಬೇಕು ಅಂತಲೇ ವ್ರತದ ಇರೋದು ಪಾಲಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾದರೆ ಏನಾದರೂ ಸಹಾಯ ಮಾಡ್ಬೋದಾ ಅಂದಾಗ, ನೋಡಮ್ಮ ನೀನು ಪಕ್ಕದಲ್ಲಿ ನಿಂತ್ಕೊಂಡು ಒಲೆನೆಲ್ಲ ರೆಡಿ ಮಾಡಿ ನೀನು ಗಣೇಶಂದು ಹೋಗಿ ಜಪಿಸ್ಬೋದು, ಅಷ್ಟು ಮಾತ್ರ ಮಾಡ್ಬೋದು, ಅಷ್ಟು ಬಿಟ್ಟರೆ ನೀನು ಪ್ರಸಾದ ಮಾಡೋಕ್ಕೆ ಸಹಾಯ ಮಾಡ್ಬೋದು ಅಂತ ಹೇಳ್ಬಿಟ್ಟು
ಹೇಳ್ಬಿಟ್ಟು ಹೇಳ್ತಾರೆ. ಆಗಲಿ ಗುರುಗಳೇ, ಆಗಿದ್ರೆ ಹಾಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭೂಮಿ ಒಪ್ಕೊತಾಳೆ. ಈ ವ್ರತ ಕಂಪ್ಲೀಟ್ ಆದರೆ ನಮ್ಮ ಅತ್ತೆ ಹುಷಾರಾಗ್ತಾರಾ ಅಂತೇಳ್ಬಿಟ್ಟು ಕೇಳಿದಾಗ, ಹೌದಮ್ಮ ಈ ವ್ರತ ಕಂಪ್ಲೀಟ್ ಆದರೆ ಖಂಡಿತ ನಿಮ್ಮ ಅತ್ತೆ ಹುಷಾರಾಗ್ತಾರೆ ಅಂತ ಹೇಳ್ಬಿಟ್ಟು ಗುರುಗಳು ಹೇಳ್ತಾರೆ. ಆಗ ಹೇಳಿದ ತಕ್ಷಣ, ಅಕ್ಕ ನೀನು ಎಲ್ಲಾರ ಕೂತ್ಕ ಲಕ್ಷ್ಮಕ್ಕ, ನಾನು ಹೋಗಿ ಅವ್ರಿಗೆ ಗೊತ್ತಿಲ್ದಂಗೆ ಎಲ್ಲ ರೆಡಿ ಮಾಡಿಬಿಟ್ಟು ಬರ್ತೀನಿ ಅಂದಾಗ, ಬೇಡ ಭೂಮಿ ಅವ್ರು ನೋಡಿದ್ರೆ ಮತ್ತೆ ದೊಡ್ಡ ರಾಮಣ್ಣೆ ಮಾಡ್ತಾರೆ ಅಂತೇಳಿ ಲಕ್ಷ್ಮಕ್ಕ ಹೇಳ್ತಾರೆ. ಆಗ ಅಂದ ತಕ್ಷಣ ಭೂಮಿ ಇದ್ಕೊಂಡಿಲ್ಲ, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ, ನೀವು ಎಲ್ಲಾದರೂ ಅವ್ರಿಗೆ ಕಣ್ಣಿಗೆ ಕಾಣಿಸ್ಕೊಳ್ದಂಗೆ ಇಲ್ಲೆಲ್ಲರೂ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿ ಹೋಗ್ತಾ ಇರ್ತಾಳೆ ಭೂಮಿ. ಆವಾಗ ಅಷ್ಟರಲ್ಲೇ ಪಲ್ಲವಿ ಬರ್ತಾರೆ. ಪಲ್ಲವಿ ಬಂದು ಭೂಮಿ ಅಂತೇಳಿ ಕರೆದಾಗ ನೋಡಿಬಿಡ್ತಾರೆ. ನೋಡಿದ ತಕ್ಷಣ, ಏನು ಭೂಮಿ ಏನು ನಡೀತು ಅಜಿತ್ ಅಣ್ಣನ ಮಧ್ಯೆ ನಿಮ್ಮ ಮಧ್ಯೆ, ನನಗಂತೂ ಈ ಸಂಕಟನ ನೋಡೋಕ್ಕಾಗ್ತಿಲ್ಲ, ಏನೋ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ, ಆದರೂ ನೀವು ಈ ರೀತಿ ಬೇರೆ ಆಗೋಂಥ ಸಮಸ್ಯೆ ಬಂದಿದೆ ಅಂದಾಗ, ಅಕ್ಕ ಪಲ್ಲವಿ ಅಕ್ಕ ಈಗ ಇರಲಿ, ನನಗೆ ಒಂದು ಸಹಾಯ ಮಾಡ್ತೀರಾ ಅಂದಾಗ, ಸರಿ ಭೂಮಿ ಆಯಿತು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ದಂಗೆ ಹೋಗ್ತಾರೆ. ಮತ್ತು ಇಲ್ಲಿ ಅಜಿತ್ ಭಿಕ್ಷೆ ಬೇಡ್ತಾ ಇರಬೇಕಾದಾಗ ಒಬ್ಬರು ಪಿ ಸಿ ಬರ್ತಾರೆ, ಅಂದರೆ ಇವನ ಕೆಳಗೆ ಕೆಲಸ ಮಾಡುವಂಥ ಪಿ ಸಿ ಅವರು. ಅದನ್ನು ನೋಡಿ ನಮಸ್ಕಾರ ಮಾಡ್ತಾರೆ, ಇಲ್ಲೇ ಸೆಲ್ಯೂಟ್ ಮಾಡ್ತಾರೆ. ಸೆಲ್ಯೂಟ್ ಮಾಡಿದ ತಕ್ಷಣ, ಯಾಕೆ ಸರ್ ಈ ರೀತಿ ಎಲ್ಲ ಮಾಡ್ತಾಯಿದ್ದೀರಿ, ಏನು ಸರ್ ಏನು ಪ್ರಾಬ್ಲಮ್ ಆಗಿದೆ, ಯಾರನ್ನಾದರೂ ಏನಾದರೂ ಕಳ್ಳನ್ನು ಹಿಡಿಯೋಕ್ಕೆ ಬಂದಿದ್ರೆ ಈ ರೀತಿ ವೇಷ ಹಾಕ್ಕೊಂಡು ಅಂತೇಳಿ ಆ ಪಿ ಸಿಗೆ ಡೌಟ್ ಬರುತ್ತೆ. ಇಲ್ಲ ಆ ರೀತಿ ಏನಿಲ್ಲ ಸರ್, ನಾನು ಬಂದಿರೋದು ನಮ್ಮ ಅಮ್ಮನಿಗೋಸ್ಕರ ಒಂದು ವ್ರತ ಕಂಪ್ಲೀಟ್ ಮಾಡಬೇಕು, ಈ ರೀತಿ ಭಿಕ್ಷೆ ಬೇಡಿ 10 ಜನಕ್ಕೆ ಅನ್ನ ಹಾಕಬೇಕು, ಅದು ವ್ರತ ಮಾಡ್ತಾಯಿದ್ದೀನಿ, ಅಮ್ಮನಿಗೆ ಹುಷಾರಿಲ್ಲ ಕೋಮದಲ್ಲಿದ್ದಾರೆ ಅಂತೇಳಿ ಎಲ್ಲ ಸತ್ಯನೂ ಹೇಳ್ತಾನೆ. ಇನ್ನು ಹೇಳಿದ ತಕ್ಷಣ ಅವರಂತೂ ತುಂಬ ಬೇಜಾರಾಗ್ತಾರೆ. ಸರ್ ನಿಮ್ಮಂಥ ಮಗ ಇದ್ದರೆ ಸಾಕು ಸರ್, ಎಂಥ ತಾಯಂದ್ರಿಗೂ ತಂದೆ ತಾಯಿಗೂ ಯಾವುದೇ ಒಂದು ಸಮಸ್ಯೆ ಇರೋದಿಲ್ಲ ಸರ್, ನೀವು ತಂದೆ ತಾಯಿಗೋಸ್ಕರ ಇಷ್ಟೊಂದೆಲ್ಲ ತ್ಯಾಗ ಮಾಡ್ತಿರೋದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಈಗಿನ ಕಾಲದಲ್ಲಿ ತಂದೆ ತಾಯಿ ಮೆತ್ತಗಾದ ತಕ್ಷಣ ತಗೊಂಡೋಗಿ ಅನಾಥಾಶ್ರಮದಲ್ಲಿ ಇಲ್ಲಾಂದರೆ ಎಲ್ಲೊಂದು ದೇವಸ್ಥಾನದಲ್ಲಿ ಬಿಟ್ಟು ಅದೇ ಬರ್ತಾರೆ ಸರ್, ಆದರೆ ನೀವು ನಮ್ಮ ತಂದೆ ತಾಯಿಗೋಸ್ಕರ ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀರಲ್ಲ ಸರ್, ತುಂಬ ಖುಷಿ ಆಗ್ತಿದೆ ಸರ್, ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಇದೆ ಅಂತ ಹೇಳ್ಬಿಟ್ಟು ಆ ಪಿ ಸಿ ಹೇಳಿ ಏನು ಮಾಡ್ತಾರೆ ಗೊತ್ತಾ, ಅವ್ರ ಹತ್ರ ಇರೋ ಅಮೌಂಟ್ನೆಲ್ಲ ತೆಗೆದುಬಿಟ್ಟು ಕೊಡ್ತಾರೆ, ಸೆಲ್ಯೂಟ್ ಹಾಕ್ಬಿಟ್ಟು. ಆ ಅಮೌಂಟ್ನ ಅಜಿತ್ ಇಸ್ಕೊಳ್ಳಲ್ಲ. ಯಾಕೆ ಅಂತಂದರೆ, ಇಷ್ಟೊಂದೆಲ್ಲ ನಿಮ್ಮ ಅಮ್ಮನಿಗೆ ಆಗುತ್ತೆ ಸರ್, ಹೋಗಿ ಪ್ರಸಾದ ರೆಡಿ ಮಾಡಿ ಅಂತ ಹೇಳ್ಬಿಟ್ಟು ಪಿ ಸಿ ಹೇಳಿದಾಗ, ಇಲ್ಲ ಸರ್ ಇಷ್ಟೊಂದೆಲ್ಲ ಅಮೌಂಟ್ ಬೇಡ, ಎಷ್ಟು ನೀವೆಲ್ಲರಿಗೂ ಅಮೌಂಟ್ ಹಾಕ್ತಿರೋ, ಅಂದರೆ ಬೇರೆ ಭಿಕ್ಷುಕರಿಗೂ ಅದೇ ಥರ ನನಗೂ ಹಾಕಿ ಅಂದಾಗ ಪಾಪ ಪಿ ಸಿಗೆ ತುಂಬ ಬೇಜಾರಾಗಿ 10 ರೂಪಾಯಿ ಅಮೌಂಟ್ನ ಹಾಕ್ತಾರೆ ಅವ್ರಿಗೆ. ಆಗ ಅದನ್ನ ಇಸ್ಕೊಂಡು ಅಜಿತ್ ಕೂಡ ಸುಮ್ಮನೆ ಆಗ್ತಾನೆ. ಅವ್ರಿಗಂತೂ ತುಂಬ ಫೀಲ್ ಆಗುತ್ತೆ ಪಿ ಸಿಗೆ, ಸರ್ ನಿಮ್ಮಂಥವ್ರಿಗೆ ಒಳ್ಳೇದು ಆಗೇ ಆಗುತ್ತೆ, ಅಮ್ಮನಿಗೆ ಹುಷಾರಾದೇ ಆಗುತ್ತೆ ಸರ್ ಅಂತ ಆಶೀರ್ವಾದ ಮಾಡಿ ಹೋಗ್ತಾರೆ. ಸೊ ನಿಮ್ಮ ಮಕ್ಕಳು ಮರಿ ಎಲ್ಲ ಸುಖವಾಗಿ ನಿಮ್ಮದೇ ಇರ್ರಿ ಅಂತೇಳ್ಬಿಟ್ಟು ಭಿಕ್ಷೆ ಹಾಕ್ಸ್ಕೊಂಡು ಹೇಳ್ತಾರಲ್ಲ, ಆ ರೀತಿ ಅಜಿತ್ ಕೂಡ ಹೇಳ್ತಾನೆ. ಸೊ ಇನ್ನೇನು ಇಲ್ಲಿ ಒಂದು ಕಡೆ ತುಂಬ ಅಳ್ತಾ ಇರ್ತಾನೆ ನಚ್ಚಿ ಅವ್ರ ಅಮ್ಮನ ಹತ್ರ, ಅಮ್ಮ ನೋಡಮ್ಮ ನಿಮ್ಮ ದೊಡ್ಡ ಮಗ ನೋಡಮ್ಮ, ನಿನಗೋಸ್ಕರ ಭಿಕ್ಷೆ ಬಿಡ್ತಿದ್ದಾನಮ್ಮ, ಪ್ಲೀಸ್ ಅಮ್ಮ ಎದ್ದೇಳಮ್ಮ, ಅವನು ನಿನಗೋಸ್ಕರ ಈ ರೀತಿ ವ್ರತ ಮಾಡ್ತಿದ್ದಾನಮ್ಮ, ನೀನು ಬೇಗ ಎಚ್ಚರಿಕೆ ಆಗಬೇಕಮ್ಮ ನಿನಗೆ ಅಂಥೇಳಿ ನಚ್ಚಿ ತುಂಬ ಅಳ್ತಾ ಇರ್ತಾನೆ. ಇನ್ನು ಇಲ್ಲಿ ಒಂದು ಕಡೆ ಭೂಮಿ ಒಲೆನೆಲ್ಲ ರೆಡಿ ಮಾಡಿಬಿಟ್ಟಿರ್ತಾಳೆ, ತುಂಬ ಚೆನ್ನಾಗಿ ಒಲೆನ ರೆಡಿ ಮಾಡಿರ್ತಾಳೆ. ಹಿಂದಿನ ಸಂಚಿಕೆಯಲ್ಲಿ ನೀವು ನೋಡಿರ್ತಾರೆ, ನಿಂಗವಜ್ಜಿ ಮನೆಯಲ್ಲಿ ಈ ರೀತಿ ಒಲೆನ ರೆಡಿ ಮಾಡಿದ್ಲು. ಸೊ ಅದೇ ರೀತಿ ಒಲೆನೆಲ್ಲ ರೆಡಿ ಮಾಡಿಬಿಟ್ಟಿರ್ತಾಳೆ. ಇನ್ನೇನು ರೆಡಿ ಮಾಡಿ ಆದಮೇಲೆ, ಸೊ ಇಲ್ಲಿ ಒಂದು ಕಡೆ ಪಕ್ಕದಲ್ಲಿ ಒಬ್ಬ ಅಯ್ಯಮ್ಮ ಭಿಕ್ಷೆ ಬಿಡ್ತಾ ಇರ್ತಾಳೆ ಅಜಿತನ ಪಕ್ಕದಲ್ಲಿ. ಅಯ್ಯಮ್ಮ ಇದ್ಕೊಂಡು ನಿಮ್ಮ ಅಮ್ಮನಿಗೋಸ್ಕರ ಇದೆಲ್ಲ ಮಾಡ್ತಿದ್ದೀನಪ್ಪ ಅಂತೇಳಿ ಕೇಳ್ತಾಳೆ. ಹೌದಮ್ಮ ಅಂತೇಳ್ಬಿಟ್ಟು ಹೇಳಿದಾಗ, ನಿನ್ನಂಥ ಮಗ ಇದ್ದರೆ ಎಂಥರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಕಣಪ್ಪ, ನನ್ನ ಮಗ ತಂದು ಇಲ್ಲಿ ಕುಂಡ್ರಿಸಿ ಹೋಗ್ಬಿಟ್ಟಿದ್ದಾನೆ ಭಿಕ್ಷೆ ಬೇಡ್ಕೊಂಡು ತಿನ್ನು ಅಂತ, ಆದರೆ ನಿಮ್ಮ ಅಮ್ಮನಿಗೋಸ್ಕರ ನಿಮ್ಮಮ್ಮ ಬದುಕೋಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀಯಲ್ಲ ಮಗ, ನಿನ್ನಂಥ ಮಗನ ಎಲ್ಲಿ ನೋಡಲಿಲ್ಲಪ್ಪ, ನಿನ್ನಂಥ ಮಗ ನನ್ನಂಥೊಳಗೆ ಇದ್ದಿದ್ರೆ ಅದ್ರ ಕಥೆನೇ ಬೇರೆ ಇತ್ತು ಕಣಪ್ಪ ಅಂದಾಗ, ನಾನು ನಿನ್ನ ಮಗ ಅಂತಲೇ ಅಂದ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ಕೆನ್ನೆ ಮುಟ್ಕೊಂಡು ಸೌರಿ ಹೇಳ್ತಾನೆ. ಆಗ ಅಂದ ತಕ್ಷಣ ಅಯ್ಯಮ್ಗಂತೂ ತುಂಬಾ ಬೇಜಾರಾಗುತ್ತೆ. ಸೊ ಇನ್ನೇನು ಫೈನಲಿ ಅಯ್ಯಮ್ಮ ಏನು ಮಾಡಿಬಿಡ್ತಾಳಂದರೆ, ಪಕ್ಕದಲ್ಲಿ ಇರುತ್ತಲ್ವ ಭಿಕ್ಷೆ ಬಿಟ್ಕೊಂಡಿರ್ತಾಳಲ್ವ, ಅಮೌಂಟ್ನೆಲ್ಲ ಅಜಿತ್ನ ಒಂದು ಇದಕ್ಕೆ ಹಾಕ್ಬಿಡ್ತಾಳೆ. ಹಾಕಿದ ತಕ್ಷಣವೇ ತುಂಬಾ ಖುಷಿ ಆಗ್ಬಿಡುತ್ತೆ ಅಜಿತ್ನಿಗೆ. ಮತ್ತು ಅಲ್ಲಿರೋ ಭಿಕ್ಷುಕರೆಲ್ಲ ತಂದುಬಿಟ್ಟು ಇವನಿಗೆ ಅವ್ರು ಭಿಕ್ಷೆ ಬಿಡ್ರೋ ದುಡ್ಡನ್ನೆಲ್ಲನ ಈ ಅಜಿತ್ನಿಗೆ ಹಾಕ್ಬಿಟ್ಟಿರ್ತಾರೆ. ಯಾಕೆಂದರೆ ಅವ್ನಿಗೆ ಯಾರೂ ಬಂದು ಹಾಕಿರಲ್ಲ, ಅವ್ನು ಅಷ್ಟೊಂದು ನೀಟಾಗಿ ಕೂತಿರ್ಬೇಕಾದಾಗ ಯಾರು ಅಮೌಂಟ್ ಹಾಕ್ತಾರೆ ಹೇಳಿ, ಭಿಕ್ಷುಕನ ಥರ ಹಳೆ ಬಟ್ಟೆ ಹಾಕ್ಕೊಂಡು ಹಳೆ ಥರ ಇದ್ರೆ ಅಲ್ವಾ ಭಿಕ್ಷೆ ಹಾಕೋದು. ಸೊ ಹಾಗಾಗಿ ಅದನ್ನೆಲ್ಲ ತಂದುಬಿಟ್ಟು ಅಲ್ಲಿರೋ ಭಿಕ್ಷುಕರೆಲ್ಲ ಅಮೌಂಟ್ನ ಹಾಕ್ಬಿಡ್ತಾರೆ. ಅದನ್ನೆಲ್ಲ ಹಾಕಿದ ತಕ್ಷಣ ಅಜಿತ್ ಅಂತೂ ತುಂಬಾ ಫೀಲ್ ಆಗಿಬಿಟ್ಟು ಅವ್ರಿಗೆಲ್ಲ ಎದ್ದು ನಮಸ್ಕಾರ ಮಾಡ್ತಾನೆ. ಸೊ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು, ಮತ್ತು ನೋಡಪ್ಪ ನಿನ್ನಂಥ ಮಗನಿಗೆ ನಮ್ಮಂಥವ್ರು ಹೆಲ್ಪ್ ಮಾಡಲಿಲ್ಲ ಅಂದರೆ ಹೇಗಪ್ಪ, ನಿಮ್ಮ ಅಮ್ಮನ್ನ ಬದುಕಿಸ್ಕೊ ಹೋಗಪ್ಪ ಅಂತೇಳಿ ಆ ಭಿಕ್ಷುಕರೆಲ್ಲ ಹೇಳ್ತಾರೆ. ಭಿಕ್ಷುಕರೆಲ್ಲ ಹೇಳಿದ ತಕ್ಷಣವೇ ಅಜಿತ್ತು ಅವ್ರಿಗೆಲ್ಲ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ. ನಿಮಗೆಲ್ಲ ಒಳ್ಳೇದಾಗುತ್ತೆ ಹೋಗಪ್ಪ ಅಂತ ಅವ್ರು ಕೂಡ ಆಶೀರ್ವಾದ ಮಾಡ್ತಾರೆ.
ಸೊ ಇನ್ನೇನು ಅವರೆಲ್ಲರೂ ಎದ್ದಾದಮೇಲೆ ಇನ್ನೊಬ್ಬ ಯಪ್ಪ ಹೇಳ್ತಾನೆ ಅಲ್ಲಿ ನಿಂತೋರೋರು, ನೋಡಪ್ಪ ನಿಮ್ಮಮ್ಮ ಹುಷಾರಾದೇ ಆಗ್ತಾರೆ, ನೀನು ವ್ರತ ಪಲ್ಸುತ್ತೆ, ನಿನ್ನಂಥ ಮಗ ಇದ್ರೆ ನೀನು ಚಿಂತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಸತ್ಯಣ್ಣ ಬಂದ್ಬಿಟ್ಟು ಅಜಿತ ಬಾರ ಇಷ್ಟು ಸಾಕು ಕಣೋ 10 ಜನಕ್ಕೆ ಪ್ರಸಾದಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಅವ್ರ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟು ಈಗ ಏನು ಪ್ರಾಸೆಸ್ ಇದೆಯೋ ಅದನ್ನ ಮುಗಿಸೋಣ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾರೆ. ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಹೋಗಿ ಮತ್ತೆ ಇದು ಪ್ರಸಾದನ ರೆಡಿ ಮಾಡಬೇಕು. ಇಲ್ಲಿ ಭೂಮಿ ಏನು ಮಾಡ್ತಾಳೆ, ಒಲೆನೆಲ್ಲ ರೆಡಿ ಮಾಡಿಬಿಟ್ಟಿರ್ತಾಳೆ ಆಲ್ರೆಡಿ, ಎಲ್ಲ ಕುಂಕುಮ ಅರ್ಶಿನ ಎಲ್ಲ ಹಚ್ಬಿಟ್ಟು ನೀಟಾಗಿ ಎಲ್ಲ ರಂಗೋಲಿನೆಲ್ಲ ಹಾಕಿರ್ತಾಳೆ. ಪಲ್ಲವೇಕೆ ಎತ್ಕೊಂಡು ಅಕ್ಕ ಹೇಗಾದರೂ ಮಾಡಿ ಮೇಂಟೆನೆನ್ಸ್ ಮಾಡ್ಬೇಕು ನೀನಂತ ಮುಂಚೆನೇ ಹೇಳಿರ್ತಾಳಲ್ವ. ಸೊ ದೇವ್ರಿಗೆ ಕೈ ಮುಕ್ಕೊಂತಾಳೆ, ಒಲೆನೆಲ್ಲ ರೆಡಿ ಮಾಡಿಬಿಟ್ಟು ಇನ್ನು ಅವಳು ಸೈಡಿಗೆ ಏನೋ ತರ್ತೀನಿ ಅಂತ ಹೋಗ್ತಾಳೆ. ಅಷ್ಟರಲ್ಲೇ ಇವರೆಲ್ಲ ಬಂದುಬಿಡ್ತಾರೆ. ಆ ಒಲೆನ ನೋಡಿ ಅಜಿತ್ ಗುರ್ತಿಡಿತಾನೆ, ಯಾಕಂದರೆ ನಿಂಗವಜ್ಜಿ ಮನೇಲಿ ಒಲೆನೆಲ್ಲ ರೆಡಿ ಮಾಡಿದ್ಲು ಭೂಮಿನಿ ಅಂತ ಗೊತ್ತಾಗ್ಬಿಡುತ್ತೆ ಅವನಿಗೆ. ಸೊ ಇನ್ನೇನು ಎಲ್ಲರೂ ಮನೆಯವರೆಲ್ಲ ಬರ್ತಾರೆ. ಮನೆಯವರೆಲ್ಲ ಬಂದು ಶ್ರವಣ್ ಕೂಡ ಬರ್ತಾನೆ ಅಲ್ಲಿಗೆ. ಇದನ್ನು ಯಾರು ರೆಡಿ ಮಾಡಿದ್ದು ಇಷ್ಟು ಚೆನ್ನಾಗಿ ಒಲೆನ, ನೀನು ಮಾಡ್ದ ಪಲ್ಲವಿ ನಿಜ ಹೇಳು ಅಂತ ಶ್ರವಣ್ ಕೇಳ್ತಾನೆ. ಹಂಗೆ ಕೇಳಿದ ತಕ್ಷಣ ಮನೆಯವ್ರು ಕೂಡ ಹಾಗೇನೆ, ರಾಮಣ್ಣ ಕೂಡ ಹಾಗೆ ಅಂತಾನೆ, ಈ ಥರ ಒಲೆನ ಅಮ್ಮನ ಮನೇಲಿ ರೆಡಿ ಮಾಡಿದ್ಲು ಭೂಮಿ, ಈ ಭೂಮಿ ಏನಾದರೂ ಬಂದಿದ್ಲ ರೆಡಿ ಮಾಡೋಕ್ಕೆ ಅಂತೇಳಿ ಕೇಳ್ತಾರೆ. ಪಲ್ಲವಕ್ಕೆ ಏನು ಹೇಳ್ತಾಳೆ ಏನಿಲ್ಲ, ಇಲ್ಲಾಂದರೆ ಭೂಮಿನೇ ಅಡುಗೆಗೆಲ್ಲ ರೆಡಿ ಮಾಡ್ತಾಳೆ ನಾಳೆ, ಮನೆಯವರೆಲ್ಲ ಸುಮ್ಮನೆ ಇರ್ತಾರೆ, ಅಜಿತ್ ಕೂಡ ಸುಮ್ಮನೆ ಇರ್ತಾನೆ, ಅದನ್ನೆಲ್ಲ ನೋಡಬೇಕು ಅಂತಂದರೆ ಇಲ್ಲಂತಂದರೆ ಸಂಗೀತಮ್ಮ ಹುಷಾರಾಗ್ತಾಳೆ ವ್ರತದಿಂದ ಅಂತೇಳಿ ನಾವೆಲ್ಲ ವೆಯ್ಟ್ ಮಾಡಬೇಕು ನಾಳೆ ಸಂಚಿಕೆಗೆ. ಸೊ ನಾಳೆ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ. ಇಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೂಮಿ ಮಾಡೋದನ್ನೇ ತೋರಿಸಿದ್ದಾರೆ ಅಡುಗೆನ. ಸೊ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು. ವಿಡಿಯೋ ನೋಡೋರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಸಂಗೀತಮ್ಮ ಕೂಡ ಎಚ್ಚರಿಕೆ ಆಗುತ್ತೆ ನಾಳೆ ಅಂತ ಅನಿಸುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಥ್ಯಾಂಕ್ ಯು.